ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನಾವು ಒಂದು ಶೂಡ್ ಅಂದ್ರೆ ಒಂದು ಕಟ್ಟನಷ್ಟು ಪಾಲಕ್ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡಿವ್ರಿ. ತೊಳ್ಕೊಂಡು ಇದನ್ನು ಒಂದು ಕಡೆಗೆ ಕುದಿಯಕ್ಕೆ ಹಾಕೊಂಡಿವ್ರಿ. ಈ ಪಾಲಕ್ನ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ, ಭಾಳ ಬೇಯಿಸೋ ಅವಶ್ಯಕತೆ ಇಲ್ಲ. ಇದಾದ ನಂತರ ಒಂದು ಬೌಲಿಗೆ ತಣ್ಣೀರು ಹಾಕೊಂಡಿವ್ರಿ. ಅದಕ್ಕೆ ಬೇಯಿಸಿರುವಂಥ ಪಾಲಕ್ನ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಒಂದು 2 ನಿಮಿಷ ಆದ ನಂತರ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋಬೇಕ್ರಿ. ಈ ಪಾಲಕ್ನ ರುಬ್ಕೊಳ್ಳುವಾಗ ನಮಗೆ ಬೇಕಾದ ಮಸಾಲೆಗಳನ್ನ ಇದ್ರೊಳಗೆ ಸೇರಿಸ್ಕೋಬೇಕು ನೋಡ್ರಿ. ಈಗ ಜಾರ್ ಒಳಗೆ ಮೊದಲಿಗೆ ನಾವಿಲ್ಲೇ ಪಾಲಕ್ ಹಾಕ್ಕೊಂಡಿವ್ರಿ ಬೇಯಿಸಿಟ್ಕೊಂಡಿರೋದು. ಈಗ ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೋಬೇಕ್ರಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಲ್ಲೇ ಪನ್ನೀರ್ನ ಫ್ರೈ ಮಾಡ್ಕೊಳಕತ್ತೀವಿ ನೋಡ್ರಿ. ನಾವಿಲ್ಲೇ ಪಾಲಕ್ ಪನ್ನೀರ್ ಮಾಡೋಕೆ 200 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿವ್ರಿ. ಈಗ ಫ್ರೈ ಆದ ನಂತರ ಇದನ್ನು ತೆಗೆದಿಟ್ಕೊಳ್ರಿ. ಈಗ ಒಂದು ಕಡೆಗೆ ಒಗ್ಗರ್ನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು 1-2 ಪಲಾವ್ ಎಲೆ ಹಾಕ್ಕೊಳ್ರಿ. ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ, ಟೊಮೆಟೊ ಹಾಕ್ಕೊಳ್ರಿ. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮಸಾಲ ಮತ್ತು ಉಪ್ಪು ಸೇರಿಸ್ರಿ. ಇದಾದ ನಂತರ ನೋಡ್ರಿ ಇಟ್ಕೊಂಡಿದ್ವಲ್ರಿ ಪಾಲಕ್ ಮತ್ತು ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಅದನ್ನು ಹಾಕ್ಕೊಂಡಿವ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಕುದಿಸ್ಕೊಳಕತ್ತೀವಿ ನೋಡ್ರಿ. ಈ ಪಾಲಕ್ ಒಂದು 4ರಿಂದ 5 ನಿಮಿಷ ಕುದಿಬೇಕು ನೋಡ್ರಿ. 4ರಿಂದ 5 ನಿಮಿಷ ಬೇಯಿಸ್ಕೊಂಡ ನಂತರ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದು ನೋಡ್ರಿ. ಅಷ್ಟಾದರೆ ಸಾಕು, ಇದು ಕರೆಕ್ಟಾಗಿ ರೆಡಿ ಆಗೈತಂತ ರೀ. ಈ ಒಂದು ರೆಸಿಪಿ ಮಾಡುವಾಗ ಒಗ್ಗರಣೆ ಹಾಕಿದ ಕ್ಲಿಪ್ಪು ಮಿಸ್ ಆಗಿದ್ದರಿಂದ ವಾಯ್ಸ್ ಓವರ್ ಕೊಟ್ಟು ನಿಮ್ಗೆ ಪದಾರ್ಥಗಳನ್ನ ಹೇಳಿನ್ರಿ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಪನ್ನೀರ್, ಅದನ್ನು ಹಾಕ್ಕೋಬೇಕ್ರಿ. ಹಿಂಗೆ ಪನ್ನೀರ್ ಸೇರಿಸ್ಕೊಂಡ ನಂತರ ಸ್ವಲ್ಪ ಗ್ರೇವಿ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊರಿ. ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಬರಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಯಾವುದೇ ಥರದ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿಲ್ರಿ. ಈಗ ಈ ಪಾಲಕ್ ಪನ್ನೀರ್ನ ಒಂದು ಕಡಾಯಿಗೆ ಅಥವಾ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಕ್ರೀಮ್ನಿಂದ ಡೆಕೋರೇಟ್ ಮಾಡ್ಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ ರೀ.